ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಏನಪ್ಪ ಅಂದರೆ ಇವತ್ತು ಚಿಕ್ಕ ಮಗುಗೆ ಲಂಗ ಬ್ಲೌಸ್ ಹೊಲಿಯುವಂಥದ್ದು ತೋರಿಸ್ತೀನಿ ಫ್ರೆಂಡ್ಸ್. 1 ವರ್ಷದ ಮಗುಗೆ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಯಾರೆಲ್ಲ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಬೇಕು. ತುಂಬ ಜನ ನೋಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಸಿಂಪಲ್ಲಾಗಿ ನೆಕ್ಕಿಗೆ ಮಾತ್ರ ಒಂದು ಹ್ಯಾಂಡ್ ವರ್ಕು ಬ್ಲೌಸನ್ನು ಹಾಕಕ್ಕೆ ಹೇಳಿದರು. ಮತ್ತು ಪ್ಲೈನ್ ಬ್ಲೌಸ್ ತೊಗೊಂಬಂದು ನೀವೇ ಸ್ಟಿಚ್ ಮಾಡಿ ಅಕ್ಕ ಅಂತ ಹೇಳಿದರು. ನಾವು ತೊಗೊಂಬಂದು ವರ್ಕ್ ಹಾಕಿದ್ದೀವಿ. ಬಫ್ ಸ್ಲೀವ್ ಇಟ್ಟು, ಬಾಹುಬಲಿ ಸ್ಲೀವ್ ಅಂತ ಹೇಳ್ತಾರೆ. ಸ್ಲೀವ್ಗೆ ಒಂದು ಚಿಕ್ಕ ಬುಟ್ಟಯನ್ನು ಇಟ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀವಿ. ಮತ್ತು ಲಂಗ ಕೂಡ ಸ್ಟಿಚ್ ಮಾಡ್ತೀವಿ. ಲೆಹೆಂಗಾಗೆ ಲಂಗ ಬ್ಲೌಸು ಚಿಕ್ಕ ಮಗುಗೆ ಫ್ರೆಂಡ್ಸ್. ಬನ್ನಿ ನೋಡೋಣ. ಲಂಗ ಬ್ಲೌಸು ಮತ್ತು 2 ಕಟ್ಟಿಂಗ್ ಮಾಡ್ತೀವಿ. ಕಟ್ಟಿಂಗ್ ಮಾಡಿದ್ದಾದಮೇಲೆ ಸ್ಟಿಚಿಂಗ್ ಮಾಡ್ತೀವಿ. ಲಂಗ ಬ್ಲೌಸ್ ಕಟ್ಟಿಂಗ್ ಮುಗೀತು, ಮತ್ತು ಸ್ಟಿಚಿಂಗ್ ಫ್ರೆಂಡ್ಸ್. ಬನ್ನಿ ನೋಡೋಣ. ಮೊದಲನೇದಾಗಿ ಎಜ್ಜಲ್ಲಿ ಒಂದು ಸ್ವಲ್ಪ ಸ್ಟಿಚನ್ನು ಮಾಡ್ಕೊಬೇಕು. 2 ಸೈಡ್ ಮಾಡ್ಕೋಬೇಕು ಸ್ಟಿಚ್ಚು. ಅದಾದಮೇಲೆ 1 ಇಂಚಿಗೆ 1.5 ಇಂಚಿಗೆ ಒಂದೊಂದು ಫಿಲ್ಟನ್ನು ಇಡಬೇಕು. ನೆರಿಗೆನ ಇಡ್ತಾ ಬರಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚಿಕ್ಕ ಮಕ್ಕಳಿಗೆ ಚಿಕ್ಕದಾಗಿ ಹೊಲ್ದಾಕಿದಾಗ ತುಂಬಾ ಚೆನ್ನಾಗಿ ಇರುತ್ತೆ. ಮಕ್ಕಳು ನಮ್ಮ ಕಣ್ಮುಂದೆ ಓಡಾಡ್ತಾ ಇದ್ದರೆ ತುಂಬ ಚೆನ್ನಾಗಿ ಕಾಣ್ತಾರೆ. ಹೀಗೆ ಸ್ಟಿಚ್ ಮಾಡ್ಕೊತಾ ಬರಬೇಕು. ದೊಡ್ಡವರಾದರೆ ಅವರು ಸೊಂಟದ ಅಳತೆ ಎಷ್ಟು ತಗೊಂಡಿರ್ತೀರೋ ಅಷ್ಟೊಂದು ಫ್ರಿಲ್ಲನ್ನು ಕೊಡಬೇಕು. ಮಕ್ಕಳಾದರೆ ಮಕ್ಕಳಿಗೆ ಎಷ್ಟು ಸೊಂಟದ ಅಳತೆ ತಗೊಂಡಿರ್ತೀವೋ ಅಷ್ಟು ಫ್ರಿಲ್ಲನ್ನು ಕೊಡಬೇಕು. ಒಂದು ವರ್ಷದ ಮಗುಗೆ ಅಂದರೆ ಸೊಂಟದ ಅಳತೆ ಒಂದು 20 ಬರ್ಬೋದು ಅಷ್ಟೇ ಫ್ರೆಂಡ್ಸ್. ಬ್ಲೌಸಿನ ಲೆಂತು 11 ಇಂಚ್ ಬರ್ಬೋದು. ಅಗಲ ಒಂದು 20 ಬರುತ್ತೆ. ಸ್ಲೀವ್ಲೆಸ್ ಬೇಕಾದರೆ ಹೊಲ್ಕೋಬೋದು. ಸ್ಲೀವ್ ಬೇಕು ಅಂದರೆ ಬಫ್ ಸ್ಲೀವು, ಅವ್ರಿಗೆ ಯಾವ ಡಿಸೈನ್ ಬೇಕೋ ಆ ಥರ ಹೊಲ್ಕೊಬೋದು ಫ್ರೆಂಡ್ಸ್. ಪ್ಲೈನ್ ಬ್ಲೌಸು ಮತ್ತು ಬಾರ್ಡರ್ ಬಂದಿರೋದು ಲೆಹೆಂಗಾ ಹೊಲ್ಕೊಂಡ್ರೆ ತುಂಬ ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದು ನಾವು ಪ್ಲೈನ್ ಬ್ಲೌಸೇ ತೊಗೊಂಬಂದಿರೋದು. ಅದು ಚಿಕ್ಕದಾಗಿ ಶಾಲು ಟೈಪ್ ಬಂದಿತ್ತು ಫ್ರೆಂಡ್ಸ್, ಅಷ್ಟೇ. ಅದು ಪೀಸು ಒಂದೊಂದಾಗಿ ಫ್ರಿಲ್ಲನ್ನು ಕೊಡಬೇಕು. ಯಾರಿಗಾದ್ರೂ ಡೌಟ್ ಇದ್ದರೆ ಕಾಮೆಂಟ್ ಮೂಲಕ ಕಾಮೆಂಟ್ ಹಾಕಿ ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ನಾನು ಕ್ಲಿಯರ್ ಮಾಡ್ತೀನಿ. ಪುಟ್ಟಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಲೆಹೆಂಗಾ. ಫ್ರಿಲ್ಲೆಲ್ಲ ನೀಟಾಗಿ ಕೊಟ್ಟಿದ್ದಾದಮೇಲೆ ಸೊಂಟದ ಅಳತೆ ಎಷ್ಟಿದೆ ಅಂತ ನೋಡ್ಕೊಬೇಕು. ಒಂದು ಸ್ವಲ್ಪ ಜಾಸ್ತಿ ಏನಾದರೂ ಬಂದಿದ್ದರೆ ಅದನ್ನು ಮತ್ತೆ ಫ್ರಿಲ್ ಓಪನ್ ಮಾಡಿ ಅದು ಮೆಜರ್ಮೆಂಟಿಗೆ ತರಬೇಕು.
ಪೂರ್ತಿ ಓಪನ್ ಮಾಡೋದಕ್ಕೇನು ಪ್ರಾಬ್ಲಮ್ ಇಲ್ಲ, ಪೂರ್ತಿ ಏನು ಬೇಕಾಗಿಲ್ಲ ಓಪನ್ ಮಾಡೋದು, ಒಂದೆರಡು ಓಪನ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು. ಅದು ಫ್ರಿಲ್ ಕೊಟ್ಟಿದ್ದೆಲ್ಲ ಆದಮೇಲೆ ಫ್ರೆಂಡ್ಸ್ ಐರನ್ ಮಾಡ್ಕೊಬೇಕು. ಯಾಕಂದರೆ ಅದು ಲೈನಿಂಗ್ ಎಲ್ಲ ಹಾಕಿ ನಾವು ಸ್ಟಿಚ್ ಮಾಡುವಾಗ ಮತ್ತು ಫಿನಿಶಿಂಗ್ ಆದಮೇಲೆ ನೀಟಾಗಿ ಐರನ್ ಬರೋದಿಲ್ಲ. ಒಂದೊಂದಾಗಿ ಇವಾಗ ಫ್ರಿಲ್ಲನ್ನು ಕೂರಿಸ್ಕೋಬೋದು ನೀಟಾಗಿ. ಸ್ಟೀಮ್ ಐರನ್ ಮಾಡಿಬಿಟ್ರೆ ಯಾವಾಗೂ ಅದು ಲಂಗ ಹಾಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಐರನ್ ಮಾಡಿಕೊಂಡು ಮತ್ತೆ ನಾವು ಸ್ಟಿಚ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಐರನ್ ಮಾಡಿದ್ದು ಆಯಿತು, ಸ್ಟಿಚಿಂಗು ಆಯಿತು. ನೋಡಿ ಫಿನಿಶಿಂಗ್ ಈಗ ಬಂದಿದೆ, ತುಂಬ ಚೆನ್ನಾಗಿ ಕ್ಯೂಟಾಗಿ ಬಂದಿದೆ. ಅದು ಅದ್ರ ಮೇಲೆ ಹಾಕ್ಕೊಳ್ಳೋದಕ್ಕೆ ಒಂದು ಬೆಲ್ಟನ್ನು ಕೂಡ ರೆಡಿ ಮಾಡಿದ್ದೀವಿ. ಆ ಬೆಲ್ಟು ದುಪ್ಪಟ್ಟ ಅಟ್ಯಾಚಿಂಗ್ ಮಾಡಿದ್ದೀವಿ. ಮತ್ತು ಇದಕ್ಕೆ ಒಂದು ಬಫ್ ಸ್ಲೀವ್ ಬ್ಲೌಸು, ಫ್ರಂಟ್ ನೆಕ್ಕಿಗೆ ಮಾತ್ರ ವರ್ಕ್ ಹಾಕಿದ್ವಿ, ಹ್ಯಾಂಡ್ ವರ್ಕು. ಒಂದು ಬುಟ್ಟ ನಿಟ್ಟು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೀವು ನೋಡ್ಬೋದು, ನೀವು ನೋಡಿ ಕಾಮೆಂಟ್ ಹಾಕಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡ್ತಾ ಇದ್ದರೆ ಮತ್ತೆ ನೋಡಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್. ನೋಡಿ, ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಅದು ಬೆಲ್ಟಿಗೆ ಒಂದು ಲೇಸನ್ನು ಕೊಟ್ಟು ಸ್ಟಿಚ್ ಮಾಡಿದ್ದೀವಿ. ಮತ್ತು ಬಫ್ ಸ್ಲೀವ್ಗೆ ಕಲರ್ ಕಾಂಬಿನೇಷನ್ ಏನೂ ಹಾಕಿಲ್ಲ, ರನ್ನಿಂಗ್ಗೆ ಹಾಕಿದ್ದೀವಿ. ನೋಡಿ, ಬಫ್ಫು ತುಂಬ ನೀಟಾಗಿ ಕೂತಿದೆ. ಮಕ್ಕಳ ಕೈಗೆ ಹಾಕ್ಕೊಬೇಕಾದ್ರೆ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ, ನೀವು ನೋಡಿ ಎಷ್ಟು ಚೆನ್ನಾಗಿದೆ. ಹೇಗಿದೆ ಅಂತ ನೀವೇ ಹೇಳಬೇಕು ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್.